ಆರಿದ್ರಾ ನಕ್ಷತ್ರ ಇಟ್ಸ್ ಎ ರಾಹು ನಕ್ಷತ್ರ. ತುಂಬಾ ಏನೇನೋ ಸಮಸ್ಯೆಗಳು ಮಾಡ್ಕೊಬಿಟ್ಟು ಸ್ಪಿರಿಚುವಲ್ ಆಗುವಂತ ಸಾಧ್ಯತೆಗಳು ಕೂಡ ಈ ನಕ್ಷತ್ರದ ರಾಹುನ ಶನಿಯ ಫಲಗಳಿಗೆ ಕಾರಕತ್ವಕ್ಕೆ ಹೋಲಿಸೋದ್ರಿಂದ ಶನಿವಾರ ಆಲ್ಸೋ ನಿಮ್ಗೆ ಶುಭ ಫಲವನ್ನು ಕೊಡುತ್ತೆ. ಶ್ರೀ ಗುರುಭ್ಯೋ ನಮಃ. ಮಾಯಕಾರ ಪ್ರಭುವೇ ನಮಃ. ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಗುರು ಸ್ವಾಹ. ಓಂ ನಮೋ ಭಗವತಿ ಚಾಮುಂಡೇಶ್ವರಿ ಮಲಯಾಳ ಸ್ವರೂಪಿಣಿ ಸರ್ವಸಿದ್ಧಿಕಾರಿಣಿ ಸತ್ಯಂ ಬ್ರೂಹಿ ಸ್ವಾಹ. ಆರಾಧ್ಯ ದೈವನಾಗಿರುವಂತಹ ಮಲೆ ಮಾದೇಶ್ವರನ ಮನದಲ್ಲಿ ನೆನೆಯುತ್ತಾ ವಿದ್ಯಾ ಗುರುಗಳ ತಂದೆ ತಾಯಿಯ ಪಾದಾರ ವಿದ್ಯೆಗಳಿಗೆ ನಮಸ್ಕಾರವನ್ನು ಮಾಡ್ತಾ ಜಗದ್ಗುರು ಪಂಚಾಚಾರ್ಯರನ್ನ ಬಸವಾದಿ ಶರಣರನ್ನ ಮನದಲ್ಲಿ ನೆನೆಯುತ್ತಾ ನನ್ನೆಲ್ಲ ಪ್ರೀತಿಯ ವೀಕ್ಷಕ ಬಂಧುಗಳ ಅಂತರಾತ್ಮಗಳಿಗೆ ನಿಮ್ಮ ಮುಗುರು ಮಧುದೀಕ್ಷಿತ್ ಮಾಡುವಂತಹ ಪರಿಪೂರ್ಣವಾದಂಥ ನಮಸ್ಕಾರಗಳು. ಯಾರೆಲ್ಲ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತು ಆರಿದ್ರಾ ನಕ್ಷತ್ರದ ಬಗ್ಗೆ ನಾನು ಒಂದಷ್ಟು ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ. ಆರಿದ್ರಾ ನಕ್ಷತ್ರದಲ್ಲಿ ಜನನ ಆಗಿರೋರ ಬಗ್ಗೆ ಇವತ್ತು ನಾವು ಚರ್ಚೆ ಮಾಡ್ತಾ ಹೋಗೋಣ. ನೋಡಿ, ಆರಿದ್ರಾ ನಕ್ಷತ್ರ ಇಟ್ಸ್ ಎ ರಾಹು ನಕ್ಷತ್ರ. ನೋಡಿ, ಈ ನಕ್ಷತ್ರದ ದೇವತೆ ಯಾರು ಅಂತಂದ್ರೆ ಏಕಾದಶ ರುದ್ರರಲ್ಲಿ ಒಬ್ಬನು, ಶಿವನ ಅಂಶನ ಹೊಂದಿರುವಂತಹ ರುದ್ರ ಇಸ್ ಎ ವೆರಿ ಪವರ್ಫುಲ್ ಗಾಡ್. ಆ ರುದ್ರ ಈ ಆರಿದ್ರಾ ನಕ್ಷತ್ರದಲ್ಲಿ ಜನನ ಆಗಿರುವಂಥವ್ರು. ಅದಕ್ಕೆ ಯಾವುದೇ ತಿಂಗಳ ಆರಿದ್ರಾ ನಕ್ಷತ್ರದಲ್ಲಿ ಶಿವನಿಗೆ ಅಭಿಷೇಕವನ್ನ ಮಾಡಿಸೋದ್ರಿಂದ ಸರಿ ಎಫೆಕ್ಟಿವ್ ಆಗಿ ನಿಮಗೆ ರಿಸಲ್ಟ್ ಕೊಡುತ್ತೆ. ಅದರಲ್ಲೂ ಕೂಡ ಮೇಜರ್ ಹೆಲ್ತ್ ಪ್ರಾಬ್ಲಮ್ ಇರುವಂಥವ್ರು, ಹಾರ್ಟ್ ಪ್ರಾಬ್ಲಮ್ ಇರುವಂಥದ್ದು, ಜೀವನದಲ್ಲಿ ಏನೂ ಆಗ್ತಾ ಇಲ್ಲ ಅನ್ನುವಂಥವ್ರು, ಕುಲದೇವರು ಮನೆ ದೇವರು ಶಿವ ಆಗಿರುವಂಥವ್ರು ಆರಿದ್ರಾ ನಕ್ಷತ್ರದ ದಿನ ಹೋಗಿ ಆ ರುದ್ರನ ಪ್ರಾರ್ಥನೆಯನ್ನ ಮಾಡಿ ಸಾಕು, ಎನಿಥಿಂಗ್ ಹ್ಯಾಪನ್ಸ್, ಎಲ್ಲ ಅನ್ಕೊಂಡಿದ್ದಾಗತ್ತೆ. ಎಂಥ ಜೀವನದ ಸಂಕಷ್ಟಗಳಿದ್ರೂ ಕೂಡ ನಿಮಗೆ ನಿವಾರಣೆ ಆಗುತ್ತೆ. ಜೊತೆಗೆ ಗಂಟ್ಲು ತೋಳು ಕೈಗಳಿಗೆ ಸಂಬಂಧಪಟ್ಟಂತ ಭಾಗಗಳಿಗೆ ಈ ಆರಿದ್ರಾ ನಕ್ಷತ್ರ ಆರೋಗ್ಯ ಜ್ಯೋತಿಷ್ಯದಲ್ಲಿ ಬರೋದ್ರಿಂದ ಈ ರಾಹು ಪಾಪಸ್ಥಾನದಲ್ಲಿ ಪಾಪಗ್ರಹಗಳ ಜೊತೆ ಸ್ಥಿತ ಇದ್ರೆ ಅಥವಾ ಅವನೇನಾದ್ರು ನೀಚನಾಗಿದ್ರೆ ಸಾಮಾನ್ಯವಾಗಿ ಗಂಟ್ಲು ತೋಳು ಕೈಗಳಿಗೆ ಸಂಬಂಧಪಟ್ಟಂತ ಹೆಲ್ತ್ ಪ್ರಾಬ್ಲಮ್ಸ್ಗಳನ್ನ ಈ ಆರಿದ್ರಾ ನಕ್ಷತ್ರದಲ್ಲಿ ಹುಟ್ಟಿರುವಂಥವ್ರು ಅನುಭವಿಸ್ಬೇಕಾಗ್ತದೆ. ಜೊತೆಗೆ ಯಾರೆಲ್ಲ ಈ ನಕ್ಷತ್ರದಲ್ಲಿ ಹುಟ್ಟಿದ್ದಾರೆ ಅಂತ ಕೇಳಿದ್ರೆ ನೀವು ತುಂಬಾ ಆಶ್ಚರ್ಯ ಪಡ್ತೀರಿ. ಓ, ನಂದು ಈ ನಕ್ಷತ್ರನ ಅಂತ ನೀವು ಖುಷಿ ಪಡ್ತೀರಾ. ನೋಡಿ, ವಿಷ್ಣು ವಾಹನನಾದಂತಹ ಗರುಡ, ಆದಿಶಂಕರಾಚಾರ್ಯರು, ರಾಮಾನುಜರು, ಜೊತೆಗೆ ಪುಟ್ಟಪರ್ತಿ ಸಾಯಿಬಾಬಾ ಅವರು, ಇವರೆಲ್ಲರೂ ಕೂಡ ಹುಟ್ಟಿರುವಂಥದ್ದು ಇದೇ ಆರಿದ್ರಾ ನಕ್ಷತ್ರದಲ್ಲಿ. ಇಟ್ಸ್ ಎ ವೆರಿ ಪವರ್ಫುಲ್ ನಕ್ಷತ್ರ. ಈ ಜನನ ಆದಾಗ ರಾಹು ಏನಾದರೂ ಮಿತ್ರರ ಮನೆಯಲ್ಲಿ ಹುಚ್ಚನಾಗಿದ್ದುಬಿಟ್ರೆ ನಿಮ್ಮ ಲೈಫಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡದೇ ಇರುವಂಥ ಎಲ್ಲ ಸ್ಥಿತಿಗತಿಗಳನ್ನು ನೋಡ್ಬಿಡ್ತೀರಿ. ಲೈಫಲ್ಲಿ ಯಾರು ಸಾಧನೆ ಮಾಡದೇ ಇರುವಂಥ ಸಾಧನೆಯನ್ನು ನೀವು ಮಾಡಿಬಿಡ್ತೀರಿ. ಆದರೆ ಜಾತಕದಲ್ಲಿ ಏನಾದರೂ ನೀಚ ಶತ್ರು ಮನೆಯಲ್ಲಿ ನೀಚನಾಗಿದ್ದರೆ ಯಾರು ನೋಡದೇ ಇರುವಂತಹ ಕಷ್ಟಗಳನ್ನ, ಯಾರು ಮಾಡದೇ ಇರುವಂತಹ ಕೆಲವು ಬರಿ ಕೆಲಸಗಳನ್ನ ನೀವು ಮಾಡಬೇಕಾದಂತಹ ಒಂದು ಪರಿಸ್ಥಿತಿ ಕೂಡ ನಿಮಗೆ ಬಂದ್ಬಿಡುತ್ತೆ. ಇದೇ ಈ ಆರಿದ್ರಾ ನಕ್ಷತ್ರದ ಇಟ್ ಇಸ್ ಎ ವೆರಿ ಪವರ್. ಇನ್ನು ರುದ್ರನ ಪೂಜೆ ಮಾಡುವಾಗ ನೀವು ಮಾಡಬೇಕಾಗಿರುವಂಥದ್ದು ಏನಂದ್ರೆ ಬೆಲ್ಲ ತುಪ್ಪವನ್ನ ಆ ಶಿವನಿಗೆ ಅರ್ಪಣೆನ ಮಾಡುವಂಥದ್ದು, ನೈವೇದ್ಯವನ್ನ ಮಾಡುವಂಥದ್ದು ತುಂಬ ಬೇಗ ರಿಸಲ್ಟ್ ನಿಮಗೆ ಸಿಗುತ್ತೆ. ಜೊತೆಗೆ ಪಂಚತತ್ವಗಳಲ್ಲಿ ಜಲತತ್ವದ ನಕ್ಷತ್ರ ಇದು. ನೀವು ಜಲತತ್ವದವ್ರು ಏನಂದ್ರೆ ಎಮೋಷನ್ಸ್ ಜಾಸ್ತಿ. ಸಾಮಾನ್ಯವಾಗಿ ಆರಿದ್ರಾ ನಕ್ಷತ್ರದಲ್ಲಿ ಹುಟ್ಟಿರುವಂಥವ್ರಿಗೆ ಎಮೋಷನ್ ಜಾಸ್ತಿ, ಮಲ್ಟಿಪಲ್ ಮೈಂಡ್ ಸ್ವಿಂಗು ಜಾಸ್ತಿ ಇರುವಂಥದ್ದು. ಅದಕ್ಕೆ ನೀವೇನು ಮಾಡಬೇಕು, ಎಲ್ಲ ಕಂಟ್ರೋಲ್ ಆಗಬೇಕು ಅಂದರೆ ನದಿ ಸ್ನಾನ ಮಾಡುವಂಥದ್ದು, ಸಮುದ್ರ ಸ್ನಾನ ಮಾಡುವಂಥದ್ದು, ನದಿ ದಟದಲ್ಲಿರುವಂಥ ಪುಣ್ಯಕ್ಷೇತ್ರಗಳ ದರ್ಶನವನ್ನು ಮಾಡುವಂಥದ್ದು. ಅದರ ಜೊತೆಗೆ ನೀವು ಯಾವುದೇ ಪ್ರಾರ್ಥನೆಯನ್ನು ಮಾಡುವಾಗ ಈ ಜಲದ ಮುಖಾಂತರ ಆ ದೇವರಿಗೆ ಅರ್ಪಣೆಯನ್ನು ಮಾಡುವಂಥ ಕೆಲಸವನ್ನು ಮಾಡಿದ್ದೆ ಆದರೆ ವೆರಿ ಪವರ್ಫುಲ್ ಆಗಿ ನಿಮಗೆ ರಿಸಲ್ಟ್ ಸಿಗುತ್ತೆ. ತುಂಬ ಚೆನ್ನಾಗಿ ಅದರ ಅನುಕೂಲ ಕೂಡ ನಿಮಗೆ ಆಗ್ತದೆ. ಇನ್ನು ಮಹಾಶಿವನನ್ನ ಆರಾಧನೆ ಮಾಡಬೇಕು. ಅದೃಷ್ಟ ಯಾವುದಪ್ಪ ಅಂದರೆ 146 ಇಸ್ ಎ ವೆರಿ ಪವರ್ಫುಲ್ ನಂಬರ್. 1, 4, 6 ಅದೃಷ್ಟವನ್ನು ಕೊಡುವಂಥ ನಂಬರ್ಗಳು. ಮತ್ತು ನೀವು ಯಾವುದೇ ತಿಂಗಳಲ್ಲಿ ನೋಡಿ, ಈ 1ನೇ ತಾರೀಕು, 28ನೇ ತಾರೀಕು, 10ನೇ ತಾರೀಕು, 4ನೇ ತಾರೀಕು, 13ನೇ ತಾರೀಕು, 22ನೇ ತಾರೀಕು, 6ನೇ ತಾರೀಕು, 15ನೇ ತಾರೀಕು, 24ನೇ ತಾರೀಕು, ಇವೆಲ್ಲವೂ ಕೂಡ ನಿಮಗೆ ಇಟ್ಸ್ ಎ ಗುಡ್, ತುಂಬ ಒಳ್ಳೆ ರಿಸಲ್ಟನ್ನು ಕೊಡುವಂಥ ಶುಭ
ಫಲವನ್ನು ಕೊಡುವಂಥ ಡೇಟ್ಸ್ಗಳು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಜೊತೆಗೆ ಭಾನುವಾರ ಮತ್ತು ಶುಕ್ರವಾರ ನಿಮಗೆ ತುಂಬ ಅದೃಷ್ಟವನ್ನು ತಂದು ಕೊಡುತ್ತೆ. ಜೊತೆಗೆ ಶನಿವತ್ ರಾಹುನ ಶನಿಯ ಫಲಗಳಿಗೆ ಕಾರಕತ್ವಕ್ಕೆ ಹೋಲಿಸೋದ್ರಿಂದ ಶನಿವಾರ ಆಲ್ಸೋ ನಿಮಗೆ ಶುಭ ಫಲವನ್ನು ಕೊಡುತ್ತೆ. ಅದಕ್ಕೋಸ್ಕರ ಈ ರಾಹುಗೆ ದುರ್ಗಿ ಮತ್ತು ಆಂಜನೇಯನ ಫಲ ಕೂಡ ರಿಸಲ್ಟನ್ನು ಕೊಡೋದ್ರಿಂದ ನೀವು ಶನಿವಾರ ದುರ್ಗಿ ಆಂಜನೇಯ ಸ್ವಾಮಿ ದರ್ಶನವನ್ನು ಮಾಡುವಂಥದ್ದು, ಆರಿದ್ರಾ ನಕ್ಷತ್ರ ಇರುವಂತಹ ಸಂದರ್ಭದಲ್ಲಿ ಈ ರುದ್ರನ ಪೂಜೆ ಮಾಡೋದು ಕೂಡ ನಿಮಗೆ ಅತ್ಯಂತ ಶುಭ ಫಲವನ್ನು ಕೊಡ್ತದೆ. ಜೊತೆಗೆ ಗ್ರೀನ್ ಕಲರ್ ತುಂಬ ಚೆನ್ನಾಗಿ ಆಗಿ ಬರುತ್ತೆ. ಮತ್ತು ಹೊಗೆ ಬಣ್ಣ ಅಂತ ಏನು ಕರಿತೀವಿ, ಬೂದು ಬಣ್ಣ ಅಂತ ಏನು ಕರಿತೀವಿ ಅದು ಕೂಡ ಆಗುತ್ತೆ. ಮತ್ತು ಕಾಡು ನೀಲಿ ಅಂತ ಕರಿತೀವಿ. ಕಾಡು ನೀಲಿ ಅಂದರೆ ಡಾರ್ಕ್ ನೀಲಿ, ಡಾರ್ಕ್ ಬ್ಲೂ ಕಲರ್ಸ್ ಇಸ್ ವೆರಿ ಗುಡ್. ಇವರಿಗೆ ತುಂಬ ಚೆನ್ನಾಗಿ ರಿಸಲ್ಟನ್ನು ಕೊಡುತ್ತೆ. ಮತ್ತು ರತ್ನ ಗೋಮೇಧಿಕ ತುಂಬ ಚೆನ್ನಾಗಿ ಇವರಿಗೆ ರಿಸಲ್ಟ್ ಕೊಡುತ್ತೆ. ಮಧ್ಯದ ಬೆರಳಿಗೆ ಹಾಕೋಬೋದು. ಇನ್ನು ಅದೃಷ್ಟವನ್ನು ತರುವಂತಹ ಮೆಟಲ್ ಯಾವುದು ಅಂದರೆ ಹಿತ್ತಾಳೆ ಇವರಿಗೆ ಒಳ್ಳೆಯದು. ಯಾವ್ದಾದ್ರು ಒಂದು ಹಿತ್ತಾಳೆದು ಬಳೆಯನ್ನು ಮಾಡಿಸ್ಕೊಳ್ಳಿ ಅಥವಾ ರಿಂಗನ್ನು ಮಾಡಿಸಿ ಹಾಕ್ಕೊಳ್ಳೋದ್ರಿಂದ ಕೂಡ ನಿಮಗೆ ತುಂಬ ಚೆನ್ನಾಗಿ ಅದರ ಫಲ ರಿಸಲ್ಟ್ ಸಿಗುತ್ತೆ. ನೆಗೆಟಿವ್ಸ್ ಎಲ್ಲ ನಿಮಗೆ ಕಮ್ಮಿ ಆಗುತ್ತೆ. ನೋಡಿ, ಈ ನಕ್ಷತ್ರದಲ್ಲಿ ಹುಟ್ಟಿರುವಂಥವರಿಗೆ ಪೂರ್ಣಾಯುಷ್ಯ ಬಂದು 97 ಇಯರ್ಸ್, 97 ವರ್ಷಗಳು. ಆದರೆ ಕೆಲವು ಟೈಮು ಫುಡ್ ಹ್ಯಾಬಿಟ್ಟಿಂದ, ಬ್ಯಾಡ್ ಹ್ಯಾಬಿಟ್ಸಿಂದ ನಾವು ಹೆಲ್ತ್ ಹಾಳು ಮಾಡಿಕೊಡುವಂಥ ಗುಣಗಳು ಕೂಡ ಈ ನಕ್ಷತ್ರದವರಿಗೆ ಇರ್ತದೆ. ಇನ್ನು ಈ 4ನೇ ವರ್ಷ 13ನೇ ವರ್ಷದಲ್ಲಿ ಸ್ವಲ್ಪ ತಾಯಿಗೆ ಅನಾರೋಗ್ಯ ಬರುವಂಥದ್ದು. 12, 19, 21, 24ನೇ ವಯಸ್ಸಲ್ಲಿ ಇವರಿಗೆ ಸ್ವಲ್ಪ ವಿದ್ಯಾಭ್ಯಾಸದ ಅಭಿವೃದ್ಧಿನೂ ಅವಾಗಲೇ ಆಗುತ್ತೆ. ವಿದ್ಯಾಭ್ಯಾಸದಲ್ಲಿ ಅಡತಣೆ ಕೂಡ ಇರ್ತದೆ. ಡಿಪೆಂಡ್ ಅಪನ್ ರಾಹು ನಿಮ್ಮ ಜಾತಕದಲ್ಲಿ ಹೇಗಿದ್ದಾನೆ ಅಂತ. 21, 33, 36ರಲ್ಲಿ ಉದ್ಯೋಗದ ಅಭಿವೃದ್ಧಿ, ವಾಹನ ಸೌಖ್ಯ, ಪ್ರಯಾಣ ಮಾಡುವಂಥದ್ದು, ಟ್ರಾವೆಲ್ ಮಾಡುವಂಥದ್ದಿದೆ. 40 ವಯಸ್ಸಲ್ಲಿ ಸ್ವಲ್ಪ ಕಷ್ಟ ನಷ್ಟಗಳು ಜಾಸ್ತಿ ಆಗುತ್ತೆ. ಆದರೆ 31, 41, 48, 51ರಲ್ಲಿ ತುಂಬ ಗೌರವಗಳನ್ನು ಸಿಗುವಂಥದ್ದು. 57, 62, 72ರಲ್ಲಿ ನಿಮ್ಮನ್ನು ಫಾಲೋ ಮಾಡುವಂಥವ್ರು ನಿಮ್ಮ ಸಾಧನೆ ನೋಡಿ ತುಂಬ ಏನೇನೋ ಸಮಸ್ಯೆಗಳು ಮಾಡ್ಕೊಬಿಟ್ಟು ಸ್ಪಿರಿಚುವಲ್ ಆಗುವಂಥ ಸಾಧ್ಯತೆಗಳು ಕೂಡ ಈ ನಕ್ಷತ್ರದವ್ರಿಗೆ ಇರ್ತದೆ. ಒಳ್ಳೆಯದು ಮತ್ತು ಕೆಟ್ಟದ್ದು ಎರಡೂ ಕೂಡ ಇರುವಂತಹ ನಕ್ಷತ್ರಗಳು. ನಕ್ಷತ್ರ ಯಾವುದು ಅಂದರೆ ಇಟ್ ಇಸ್ ಆರಿದ್ರ ನಕ್ಷತ್ರ. ನೀವು ನೀಟಾಗಿ ತುಂಬ ಚೆನ್ನಾಗಿ ನೀವು ಪ್ಲ್ಯಾನ್ ಮಾಡ್ಕೋಬೇಕಾಗ್ತದೆ. ನೋಡಿ, ಆರಿದ್ರ ನಕ್ಷತ್ರ 1ನೇ ಪಾದದಲ್ಲಿ ಅವರಿಗೆ ಸ್ವಲ್ಪ ಅಗ್ರೆಷನ್ನು, ಲೀಡರ್ಶಿಪ್ ಕ್ವಾಲಿಟಿ ಇರ್ತದೆ. ಒಂದು ಸ್ವಲ್ಪ ಅಹಂಕಾರ ಅಂತಲೂ ಅನ್ಬೋದು, ಅಥವಾ ರಾಜಕಾರಣದ ಆಸಕ್ತಿ ಇರ್ತದೆ ಅಂತ ಹೇಳ್ಬೋದು, ಅಥವಾ ಲೀಡರ್ಶಿಪ್ ಕ್ವಾಲಿಟಿ ಇರುತ್ತೆ ಅಂತ ಹೇಳ್ಬೋದು. ಅದೇ ಈ 2ನೇ ಪಾದದಲ್ಲಿ ಹುಟ್ಟಿರೋದು ಏನಂದರೆ ಸ್ವಲ್ಪ ಹೆಣ್ಣಿನ ಮನಸ್ಸಿರುವಂಥವ್ರು, ಹೆಚ್ಚು ಮಾತಾಡ್ತಾರೆ, ಕನಸುಗಳನ್ನು ಕನಸನ್ನು ಜಾಸ್ತಿ ಕಾಣ್ತಾರೆ. ಆದರೆ ಪ್ರಾಕ್ಟಿಕಲಿ ಇವರು ಫೇಲ್ಯೂರ್ ಆಗ್ತಾರೆ. ಅದರಿಂದ ಇವರು ಪ್ರಾಕ್ಟಿಕಲಿ ತುಂಬ ಸ್ಟ್ರಾಂಗ್ ಆಗಬೇಕು. ಇನ್ನು ಆರಿದ್ರಾ ನಕ್ಷತ್ರ 3ನೇ ಪಾದ ಇದೆಯಲ್ಲ, ಇವರು ಬಹಳ ಲೆಕ್ಕಾಚಾರದ ಮನೋಭಾವಗಳು. ಇಟ್ ಇಸ್ ಎ ವೆರಿ ಕ್ಯಾಲ್ಕುಲೇಟಿವ್ ಪರ್ಸನ್ಸ್ ಅಂತ ಹೇಳ್ಬೋದು. ಈ ಆರಿದ್ರಾ ನಕ್ಷತ್ರ 4ನೇ ಪಾದ ಬರೋದ್ರಿಂದ ತುಂಬ ಇಂಟ್ಯೂಷನ್ ಪವರ್ ಜಾಸ್ತಿ ಇರ್ತದೆ, ತುಂಬ ನಾಲೆಡ್ಜ್ ಇರ್ತಾರೆ, ತುಂಬ ಸ್ಪಿರಿಚುವಲ್ ಇರ್ತಾರೆ. ಅಷ್ಟೇ ಹಿತಶತ್ರುಗಳು ಕೂಡ ಇರುವಂಥವ್ರು ಈ 4ನೇ ಪಾದದವರು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಜೊತೆಗೆ ಈ ಜಾತಕ ಏನು ಹೇಳ್ತಾ ಹೋಗ್ತದೆ, ಅಸ್ಯ ಜಾತಸ್ಯ ರಾಹುರ್ ದಶಾಷ್ಟದಶ ವರ್ಷಾಣಿ ಅಂದರೆ 18 ವರ್ಷ ರಾಹು ದಶೆಯಲ್ಲಿ ಇವ್ರು ಹುಟ್ಟಿರ್ತಾರೆ. ಅದ್ರ ಪಾದಗಳ ಮೇಲೆ ಇನ್ನೆಷ್ಟು ವರ್ಷ ಇರುತ್ತೆ ಅದು ಬ್ಯಾಲೆನ್ಸ್ ಆಗುತ್ತೆ. ಪಂಚಮೇ ವರ್ಷೆ ಸಪ್ತಮ ಮಾಸೆ ಅಪಮೃತ್ಯು ಅಂತ ಹೇಳ್ಬಿಟ್ರು. ಅಂದರೆ ಇವ್ರಿಗೆ 5ನೇ ವರ್ಷ ಮತ್ತು 7ನೇ ವರ್ಷದಲ್ಲಿ ಗಂಡಾಂತರಗಳಿರ್ತದಂತೆ, ಅಪಮೃತ್ಯು ಭಯಗಳಿರ್ತದಂತೆ. ಷೋಡಶ ವರ್ಷ ವಾತಾಗ್ನಿ ಭಯಂ ಅಂದರೆ 16ನೇ ವಯಸ್ಸಲ್ಲಿ ಇವರಿಗೆ ಅಗ್ನಿಯಿಂದ ತೊಂದರೆ ಉಂಟು. ಚತುರ್ವಿಂಶತಿ ವರ್ಷ ಸರ್ಪ ಭಯಂ 24ನೇ ವಯಸ್ಸಲ್ಲಿ ಸರ್ಪಬಾಧೆಗಳನ್ನು ಅನುಭವಿಸುವಂಥದ್ದು, ಕ್ರಿಮಿಕೀಟಗಳಿಂದ ತೊಂದರೆ ಅನುಭವಿಸುವಂಥದ್ದು, ಫುಡ್ ಪಾಯ್ಸನ್ ಇಂದ ತೊಂದರೆ ಆಗುವಂಥ ಸಾಧ್ಯತೆಗಳಿರ್ತದೆ ಅಂತ ತಿಳಿಸ್ತಾ ಇರುವಂಥದ್ದು. 40ನೇ ವಯಸ್ಸಲ್ಲಿ ಪಶು ವಾಹನಾದಿಗಳಿಂದ ತೊಂದರೆ, 59ನೇ ವಯಸ್ಸಲ್ಲಿ ಅಪಮೃತ್ಯು ಭಯ ಇರ್ತದೆ. ಇದನ್ನು ಕಳ್ಕೊಂಡ್ರೆ ಪೂರ್ಣ ಆಯುಷ್ಯ ಇರ್ತದೆ ಅಂತ ಕೂಡ ಇಲ್ಲಿ ನಮಗೆ ಶಾಸ್ತ್ರಸಮ್ಮತವಾಗಿ ತಿಳಿಸ್ತಾ ಇದ್ದಾರೆ. ಇದಿಷ್ಟು ಕೂಡ ಈ ಆರಿದ್ರಾ ನಕ್ಷತ್ರಕ್ಕೆ ಸಂಬಂಧಪಟ್ಟಂಥ ವಿಚಾರಗಳು. ಇನ್ನೂ ತುಂಬ ಇದೆ. ನೀವು ಯಾವ ಬಿಸ್ನೆಸ್ ಮಾಡಬೇಕು, ಯಾವ ವ್ಯವಹಾರ ಮಾಡಬೇಕು, ಯಾವ ನಕ್ಷತ್ರದವರು ನಿಮ್ಗೆ ಹೊಂದಾಣಿಕೆ ಆಗ್ತಾರೆ, ಯಾವ ನಕ್ಷತ್ರದವರು ಬಿಸ್ನೆಸ್ ಹೊಂದಾಣೆ ಆಗ್ತಾರೆ, ಈ ಥರ ಎಲ್ಲ ಇದೆ. ಅದನ್ನು ಬೇರೆ ಬೇರೆ ಸಂಚಿಕೆಗಳಲ್ಲಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೇನೆ. ಇಷ್ಟಿಸೆ ಗುಣಧರ್ಮಗಳಷ್ಟೇ ಈ ಸಂಚಿಕೆಗಳಲ್ಲಿ. ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಆ ಮಲೆಮಹದೇಶ್ವರನ ಅನುಗ್ರಹ ಸದಾ ನಿಮ್ಮ ಮೇಲಿರಲಿ, ನಿಮ್ಮ ಎಲ್ಲ ಇಷ್ಟಾರ್ಥಗಳು ಕೂಡ ನೆರವೇರಲಿ ಅಂತ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ಶ್ರೀ ಮಾಯಾಕಾರ